ಪ್ರಭಾವ ಪದ್ಧತಿಯ 60ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 90ನೆಯ ಶ್ಲೋಕದಲ್ಲಿ, ಬೇರೆ ಯಾರೂ ರಕ್ಷಕರಿಲ್ಲದೆ ಇರುವವಳು ಪಾದುಕಾ ದೇವಿ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪಾದೌ ಮುರಾರೇ ಶರಣಂ ಪ್ರಜಾನಾಂ ತಯೋ ತದೇವಾಸಿ ಪದಾವನಿ ತ್ವಂ ಶರಣ್ಯತಾಯಾಸ್ತ್ವಮನನ್ಯ ರಕ್ಷಾ ಸಂದೃಶ್ಯಸೆ ವಿಶ್ರಮ ಭೂಮಿರೇಕ. ಪದಾವನಿ ಪಾದುಕೆಯೇ, ಮುರಾರೇಹೆ ಮುರಾ ಎಂಬ ಅಸುರನಿಗೆ ಶತ್ರುವಾದ ಭಗವಂತನ, ಪಾದೌ ಎರಡು ಪಾದಗಳು, ಪ್ರಜಾನಾಂ ಜನಗಳಿಗೆ, ಶರಣಂ ರಕ್ಷಣೆಯನ್ನ ಕೊಡುತ್ತದೆ, ತ್ವಮೇವ ನೀನೇ, ತಯೋಹೋ ಆ ಪಾದಗಳಿಗೆ, ತತ್ ಅಸಿ ಕಾಪಾಡುವವಳಾಗಿ ಇದ್ದೀಯೇ, ಅನನ್ಯ ರಕ್ಷಾ ಬೇರೆ ಯಾರಿಂದಲೂ ಕಾಪಾಡಲ್ಪಡದೇ ಇರುವ, ತ್ವಂ ಏಕ ನೀನೊಬ್ಬಳೇ, ಶರಣ್ಯತಾಯಾಹ ಕಾಪಾಡುವುದು ಎನ್ನುವ ವಿಷಯಕ್ಕೆ, ವಿಶ್ರಮ ಭೂಮಿಹಿ ವಿಶ್ರಮಿಸುವ ಸ್ಥಳವಾಗಿ, ಸಂದೃಶ್ಯಸೆ ತೋರುತ್ತೀಯೇ. ಲೋಕದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಅವರವರಿಗೆ ಅವರವರದೇ ಆದ ಖಾತೆಗಳಿವೆ. ಇವರಿಗೆಲ್ಲ ರಾಜನಾಗಿ ಇಂದ್ರನಿದ್ದಾನೆ. ಎಲ್ಲ ದೇವತೆಗಳ ಇಂದ್ರ, ಬ್ರಹ್ಮ, ಶಿವ ಎಲ್ಲರಿಗೂ ರಕ್ಷಕನಾಗಿ ಮೂಲ ಪುರುಷನಾಗಿ ಭಗವಂತನಿದ್ದಾನೆ. ಲೋಕಗಳ ಸೃಷ್ಟಿ ಸ್ಥಿತಿ ಹಾಗೂ ಲಯಕಾರಕನಾಗಿ ಆ ಮಹಾವಿಷ್ಣುವಿದ್ದಾನೆ. ಹಾಗಾಗಿ ಲೋಕವನ್ನೆಲ್ಲ ರಕ್ಷಿಸುವವನು ಭಗವಂತ. ಆ ಭಗವಂತನ ಪಾದಗಳನ್ನೇ ನಂಬಿ 14 ಲೋಕಗಳು ಇವೆ. ಆದರೆ ಆ ಭಗವಂತನ ಪಾದಗಳನ್ನು ರಕ್ಷಿಸುವವಳು ಪಾದುಕಾದೇವಿ. ಮತ್ತು ಪಾದುಕಾದೇವಿ ಯಾರ ರಕ್ಷಣೆಯನ್ನೂ ಹೊಂದಿಲ್ಲ. ಆದುದರಿಂದ ಎಲೋ ಪಾದುಕೆಯೇ, ಮುರಾರಿಯ ಪಾದಗಳು ಜನರಿಗೆ ರಕ್ಷಕ, ನೀನಾದರೋ ಆ ಪಾದಗಳೆರಡಕ್ಕೂ ರಕ್ಷಕಳಾಗಿದ್ದೀಯೇ. ನಿನಗೆ ಬೇರೊಬ್ಬ ರಕ್ಷಕರಿಲ್ಲ. ಆದುದರಿಂದ ಕಾಪಾಡುವುದು ಎನ್ನುವ ವಿಷಯ ನಿನ್ನಲ್ಲಿಗೆ ಬಂದು ನಿಂತು ಬಿಡುತ್ತದೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.